ಏನು ಶುರು ಆಗ್ತಾ ಇದೆ, ಪ್ರಾರಂಭದಲ್ಲಿದೆ ಅಂತ ಹೇಳಿದಾಗೆ ಮನೆ ಮದ್ದುಗಳನ್ನ ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಬಹುದು. ಅಂದ್ರೆ ನೀವು ಇವಾಗ ಹೇಳಿದ್ರಲ್ಲ, ಈ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ನಾವು ಮನೆಯಲ್ಲಿ ಕೂಡ ಯಾವ ರೀತಿಯಾಗಿರ್ಬೇಕಾಗತ್ತೆ? ನೀವು ಹೇಳಿದ್ರೆ ಡಿಯೋಡ್ರೆಂಟ್ ಇಂದ ಜಾಸ್ತಿ ನಮಗೆ ಸೀನ್ಗಳು ಬರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡ್ಬೇಕಾ, ಅಥವಾ ಯೂಸ್ ಮಾಡಬಹುದಾ, ಅಥವಾ ಈ ತರ ಚಿಕ್ಕ ಚಿಕ್ಕ ಜೀವನದಲ್ಲಿ ಆಗುವಂತ ಅಥವಾ ದಿನನಿತ್ಯದಲ್ಲಿ ಆಗುವಂತ ಒಂದು ಕಾರ್ಯವೈಖರಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತಾ? ಹೌದು, ನಾವು ಬೆಳಗ್ಗೆ ದಿನ ಒಂದು ಟೈಮ್ ಸೆಟ್ ಮಾಡಿಕೊಂಡು ದಿನನಿತ್ಯದ ಕ್ರಿಯೆಗಳನ್ನು ಬೇಗ ಎದ್ದೇಳೋದು, ಸೂರ್ಯನ ಕಿರಣನ ನಾವು ಎಕ್ಸ್ಪೋಸ್ ಮಾಡೋಂಥದ್ದು, ಅಂದರೆ ಸನ್ ಬೇದಿಂಗ್ ಅಂತ ಹೇಳ್ತೀವಿ. ವಿಟಮಿನ್ ಡಿನೇ ಮೇನ್ ಸೋರ್ಸ್ ಆಗಿರುತ್ತೆ ನಿಮ್ಮ ಇಮ್ಯುನಿಟಿ ಗ್ರೋ ಮಾಡಲಿಕ್ಕೆ. ಸೊ ಬೇಗ ಮಲಗಿ ಬೇಗ ಏಳೋದ್ರಿಂದ ನಿಮ್ಮದು ಜೀವನ ಶೈಲಿಯಲ್ಲಿ ಏನು ಲಿಂಫಾಟಿಕ್ ಡ್ರೈನೇಜ್ ಅಂತೀವಿ, ದಿನನಿತ್ಯ ನಿಮ್ಮ ದೇಹ ಕಾರ್ಯನಿರ್ವಹಿಸ್ತಾ ಇರುತ್ತೆ, ಕ್ಲೀನಿಂಗ್ ಆಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಆ ಟೈಮ್ ಸೆಟ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಇಮ್ಯುನಿಟಿ ಲೆವೆಲ್ ಗ್ರೋ ಆಗುತ್ತೆ. ಸೊ ಅದಾದ ಮೇಲೆ ನಿಮ್ಮದು ಬೆಳಗ್ಗೆ ದಿನನಿತ್ಯ ಟೀ ಕಾಫಿ ತಗೊಳ್ಳೋದ್ರ ಬದಲು ನೀವು ಪ್ರೋಟೀನ್ ಅಂತ ಸೇವನೆ ಮಾಡೋದು, ಅಂದರೆ ನಾವು ಸತ್ತು ಮಾವು ಅಂತ ಏನು ಹೇಳ್ತೀವಿ, ನಿಮ್ ಸಿರಿಧಾನ್ಯದ ಮಾಲ್ಟ್ ಅಂತ ಏನು ಹೇಳ್ತೀವಿ, ಅದು ತಗೊಳ್ಳೋದ್ರಿಂದ ನಿಮ್ ಗಟ್ ಹೀಲಿಂಗ್ ಆಗಕ್ ಶುರುವಾಗುತ್ತೆ. ಸೊ ಅದನ್ನ ನೀವು ಸೇವನೆ ಮಾಡುವಂಥದ್ದು. ಆಹಾರ ಪದ್ಧತಿಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಿಮ್ದು ಆರೋಗ್ಯ ಸುಧಾರಿಸುತ್ತೆ. ಅವಾಗ ನೀವು ಸ್ವಲ್ಪ ಈ ತರ ಡಸ್ಟ್ ಅಲರ್ಜಿ ಆಗ್ಲಿ, ಯಾವುದೇ ಸೀಸನ್ ಅಲ್ಲಿ ಯಾವುದೇ ರೀಜನಿಗೆ ನೀವು ಹೋದ್ರೂ ನಿಮ್ಮ ಆರೋಗ್ಯ ಒಂದೇ ತರ ಇರಬೇಕು. ಈಗ ನೀವು ಚೆನ್ನೈಯಿಂದ ಬೆಂಗಳೂರಿಗೆ ಬರ್ತೀರಾ, ಬೆಂಗಳೂರಿಂದ ಮತ್ತೆ ನೀವು ಬಾಂಬೆ ಕಡೆ ಹೋಗ್ತೀರಾ, ಪ್ರತಿ ರೀಜನ್ ಚೇಂಜ್ ಆದಾಗ್ಲೂ ನಿಮ್ದು ಕ್ಲೈಮೆಟಿಕ್ ಬದಲಾವಣೆ ಆದಾಗ್ಲೂ ನೀವು ಬಳಲ್ತಾ ಇದ್ರೆ ಅದು ನಿಮ್ಮ ಇಮ್ಯುನಿಟಿನ ತೋರಿಸುತ್ತೆ. ಸೊ ನಾವು ಇಮ್ಯುನಿಟಿ ಯಾವುದೇ ರೀಜನಿಗೆ ಹೋದ್ರೂ ನಾವು ಅದನ್ನ ತಡ್ಕೊಳ್ಳೋ ಶಕ್ತಿ ಮಾಡ್ಕೊಳ್ಬೇಕು ಅಂದ್ರೆ ನಮ್ದು ಆಹಾರ ಪದ್ಧತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲೇನೆ ರೂಢಿಸ್ಕೊಳ್ಬೇಕು. ಓಕೆ ಓಕೆ ಅಂದ್ರೆ ನೀವು ಹೇಳಿದ್ರೆ ಈಗ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ, ಬೆಂಗಳೂರಲ್ಲಿ ಇಷ್ಟು ಜನ ಬರ್ತಾರೆ ಅಂತ ಅವ್ರಿಗೆ ಮಾತ್ರ ಇದು ಜಾಸ್ತಿ ಕಾಣಿಸ್ಕೊತಾ ಇದೆಯಾ, ಅಥವಾ ಹೊರಗಡೆ ಇರುವಂತಹ ಜನ, ಬೆಂಗಳೂರು ಅಪಾರ್ಟ್ ಫ್ರಮ್ ಬೆಂಗಳೂರು ಯಾರ್ಯಾರಿದ್ದಾರೆ ಅವ್ರಿಗೂ ಈ ತರ ಸಮಸ್ಯೆಗಳು ಕಾಣಿಸ್ಕೊತಾ ಇದೆಯಾ? ಅವರು ಕೂಡ ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು? ಹಾಗಿದ್ರೆ ಜನರಲೈಸ್ಡ್ ಅಲರ್ಜಿಕ್ ರೈನೈಟಿಸ್ ಮತ್ತೆ ಸೈನೋಸೈಟಿಸ್ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಬಟ್ ಪ್ರಮಾಣ ನಾವು ಬೆಂಗಳೂರಲ್ಲಿ ಯಾಕೆ ಜಾಸ್ತಿ ಮೆಟ್ರೋಪಾಲಿಟನ್ ನೋಡ್ತೀವಿ ಅಂದ್ರೆ ಧೂಳು ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ, ಎಲ್ಲ ಸೆಡೆಂಟ್ರಿ ವರ್ಕ್ ಅಂತ ಹೇಳ್ತೀವಿ, ಅಂದ್ರೆ ಡೆಸ್ಕ್ ವರ್ಕ್ ಅಲ್ಲಿ ಜಾಸ್ತಿ ಇದ್ದಾರೆ, ಸೂರ್ಯನ ಕಿರಣ ಯಾರು ನೋಡ್ತಾ ಇಲ್ಲ, ವಿಟಮಿನ್ ಡಿ ಕಮ್ಮಿ ಆಗ್ತಾ ಇದೆ, ಆಹಾರ ಪದ್ಧತಿಯಲ್ಲಿ ತುಂಬಾ ಫ್ಯಾನ್ಸಿ ಫುಡ್ಸ್ ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ಚ್ಯೂ ಮಾಡ್ತಾ ಇಲ್ಲ ಚೆನ್ನಾಗಿ ಊಟನ. ಸೊ ಇವೆಲ್ಲ ಕಾರಣಗಳು ನಮ್ಮ ಈ ಕಡೆ ಇದರಲ್ಲಿ ರೀಜನ್ ಅಲ್ಲಿ ನೋಡೋದ್ರಿಂದ ನಿಮ್ಗೆ ರೋಗಗಳು ಜಾಸ್ತಿ ಕಾಣಿಸುತ್ತೆ. ಅದೇ ನೀವು ಮೆಟ್ರೋಪಾಲಿಟನ್ ಸಿಟಿ ಬಿಟ್ಟು ನೀವು ಮತ್ತೆ ಹಳ್ಳಿಗಳಲ್ಲಿ ಹೋದಾಗ ಇಲ್ಲ ಟೈರ್ 2 ಸಿಟೀಸ್ ಅಲ್ಲಿ ಹೋದಾಗ ಅವರ ಪದ್ಧತಿ ಒಂದು ಮೆಲುವಾಗಿರುತ್ತೆ. ಜೀವನ ಶೈಲಿಯಲ್ಲಿ ಅಷ್ಟೊಂದು ಓಡೋದಿರಲ್ಲ ದಿನನಿತ್ಯದಲ್ಲಿ. ಓಕೆ, ನೀವು ಆ ಪದ್ಧತಿಯನ್ನ ಅವರು ಆಹಾರ ಪದ್ಧತಿಯನ್ನ ಆ ತರ ಅಳವಡಿಸ್ಕೊಳ್ತಾರೆ. ಜೀವನಕ್ಕೆ ಏನು ಮೂಲಭೂತ ಆಹಾರ, ನೀರು ಮತ್ತೆ ನಿಮ್ದು ಸೂರ್ಯನ ಕಿರಣ ಏನು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಸೊ ಅಲ್ಲಿ ಆ ಪ್ರಮಾಣ ಕಮ್ಮಿಯಾಗಿ ನೋಡ್ತೀವಿ ನಾವು. ಓಕೆ 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 ಅಂದ್ರೆ ಇವಾಗ ಹೇಳಬೇಕು ಅಂದ್ರೆ ಈಗ ಜಾನ್ವರಿ ಇನ್ನು ನಮಗೆಲ್ಲ ವಿಂಟರ್ ಸೀಸನ್, ತುಂಬಾ ಥಂಡಿ ಇದೆ, ಎಸ್ಪೆಷಲಿ ಬೆಂಗಳೂರು ಆಗಿರ್ಬೋದು, ಬೇರೆ 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 ಜಿಲ್ಲೆಗಳಲ್ಲಾಗಿರ್ಬೋದು. ಈ ಒಂದು ಟೈಮಲ್ಲಿ ಜಾಸ್ತಿ ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಹೇಳ್ದಂಗೆ ತಲೆಭಾರ ಆಗಿರ್ಬೋದು, ಪದೇ ಪದೇ ಮೂಗು ಕಟ್ಟೋದಾಗಿರ್ಬೋದು. ಈ ಸಮಯದಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಪ್ರಿವೆನ್ಷನ್ ಮಾಡಬೇಕಾಗತ್ತೆ? ಪ್ರಿವೆನ್ಷನ್ ಅಲ್ಲಿ ಮೇನು ನೀವು ಯೋಗ ಕ್ರಿಯೆನ ಅಳವಡಿಸ್ಕೊಳ್ಬೇಕು. ಸೊ ಡೈಲಿ ಒಂದು 5 ರಿಂದ 6 ರೌಂಡ್ ಸೂರ್ಯ ನಮಸ್ಕಾರ ಮಾಡಿದ್ರೆ ಅಂದ್ರೆ ಬಾಡಿ ವಾರ್ಮ್ ಅಪ್ ಆಗುತ್ತೆ. ಬಾಡಿಯಲ್ಲಿ ಉಷ್ಣತೆ ಕಾಪಾಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಸೈನಸ್ ರಿಲೀವ್ ಆಗಕ್ಕೆ ಶುರುವಾಗುತ್ತೆ ಡೈಲಿ. ಸೊ ಪ್ರಾಣಾಯಾಮ ಮಾಡುವಂಥದ್ದು, ನಿಮ್ದು ನಾಡಿ ಶೋಧನ ಪ್ರಾಣಾಯಾಮ ಹೆಲ್ಪ್ ಮಾಡುತ್ತೆ, ಜಲನೇತಿ ಹೆಲ್ಪ್ ಮಾಡುತ್ತೆ. ಜಲನೇತಿ ಕ್ರಿಯೆ ನೀವು ಮಾಡೋದ್ರಿಂದ ಮೂಗು ಸೈನಸ್ ವಾಶ್ ಅಂತ ಹೇಳ್ತೀವಿ. ನೀವು ಯಾವಾಗ ಮನೆಯಲ್ಲಿ ಅದನ್ನ ಮಾಡಕ್ ಆಗಲ್ವೋ ಡಾಕ್ಟರ್ ಹತ್ರ ಬಂದಾಗ ನಿಮ್ ಸೈನಸ್ ಬ್ಲಾಕ್ ಆದಾಗ ಫಸ್ಟ್ ಮಾಡೋದು ನೇಸಲ್ ಇರಿಗೇಷನ್ ಇಲ್ಲ ಸೈನಸ್ ವಾಶ್ ಅಂತ ಹೇಳಿ. ಸೊ ಅದನ್ನ ನೀವು ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸೈನಸ್ ಕ್ಲಿಯರೆನ್ಸ್ ಆಗುತ್ತೆ. ಅವಾಗ ನೀವು ಅಕ್ಯೂಟ್ ಕಂಡೀಷನ್ ಅಲ್ಲಿ 2 ವಾರ ಬಳಲೋರು 2-3 ದಿವಸದಲ್ಲಿ ಹುಷಾರಾಗಬಹುದು. ಯಾವಾಗ ನಿಮಗೆ ಅನುಗುಣವಾಗಿ ಅದನ್ನ ಮಾಡಕ್ ಆಗಲ್ವೋ, ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆದಾಗ್ಲೇ ನೀವು ಡಾಕ್ಟರ್ ಹತ್ರ ಬರ್ತೀರಿ. ಸೊ ಮೇನ್ ಪ್ರಿವೆನ್ಷನ್ ಹಾದಿಯಲ್ಲಿ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಯೋಗ ಪ್ರಾಣಾಯಾಮನ, ಮುದ್ರೆ ಚಿಕಿತ್ಸೆನ ಅಳವಡಿಸ್ಕೊಳ್ಬೇಕು. ಬಾಡಿಯಲ್ಲಿ ಉಷ್ಣತೆ ಕಾಪಾಡಿಕೊಳ್ಳುವಂತ ಫುಡ್ ನ ನೀವು ಅಳವಡಿಸ್ಕೋಬೇಕು. ಆಯುರ್ವೇದದಲ್ಲಿ ನಿಮ್ ಪ್ರಕೃತಿನ ಅಳವಡಿಸ್ಬಿಟ್ಟು ನಾವು ಚಿಕಿತ್ಸೆ ಮಾಡ್ತೀವಿ. ವಾತ ಪಿತ್ತ ಪ್ರಕೃತಿ ಅಂತ 3 ಇರುತ್ತೆ. ಅದು ನಿಮ್ಮ ಪ್ರಕೃತಿ ಅರಿತುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನನ್ನ ದೇಹಕ್ಕೆ ಯಾವ ಫುಡ್ ನನಗೆ ಸೆಟ್ ಆಗುತ್ತೆ, ಯಾವ್ದ್ರಿಂದ ನನಗೆ ಅಲರ್ಜಿ ಫಾರ್ಮ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಅದರಿಂದ ಅವಾಯ್ಡ್ ಮಾಡೋದ್ರಿಂದ ಸುಮಾರು ನೀವು ರೋಗದಿಂದ ಹೊರಗಿರ್ಬೋದು. ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡ್ರೆ ಈ ರೀತಿಯಾದಂತಹ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಅಂದ್ರೆ ನಾವೀಗ ನೋಡ್ತಾ ಇರೋವಂಥದ್ದು ಏನಂದ್ರೆ ಯಾರಿಗೂ ಕೂಡ ಟೈಮ್ ಇಲ್ಲ ಯೋಗ ಮಾಡೋಕ್ಕಾಗ್ಲಿ, ಎಕ್ಸಸೈಸ್ ಮಾಡೋಕ್ಕಾಗ್ಲಿ, ಅಂಡ್ ಮನೇಲಿ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಸಮಯ ಇಲ್ಲ. ಈ ತರ ಒಂದು ಲೈಫ್ ಸ್ಟೈಲ್ ಅಳವಡಿಸ್ಕೊಂಡಿರುವಂತಹ ಜನತೆಗೆ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ?
ಈ ಥರ ಫಾಸ್ಟ್ ಪೇಸ್ ಲೈಫ್ ಅಂತ ಹೇಳ್ತೀವಿ ಅಂಥವರಿಗೆ ನಾವು ದಿನನಿತ್ಯದಲ್ಲಿ ಅಟ್ಲೀಸ್ಟ್ ಸನ್ ಎಕ್ಸ್ಪೋಜರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ವಿಟಮಿನ್ ಸಪ್ಲಿಮೆಂಟ್ ತಗೊಳ್ಳೋವಂಥದ್ದು, ಒಮೆಗಾ ಆಸಿಡ್ ಸಪ್ಲಿಮೆಂಟ್ ತಗೊಳ್ಳೋವಂಥದ್ದು. ಸೊ ಇಮ್ಯುನಿಟಿ ಗ್ರೋ ಆಗುತ್ತೆ. ನಮ್ಮ ಆಯುರ್ವೇದದಲ್ಲಿ ನಾವು ರಸಾಯನ ಚಿಕಿತ್ಸಾ ಅಂತ ಹೇಳ್ತೀವಿ. ರಸಾಯನ ಅಂದ್ರೆ ನಿಮ್ದು ಚ್ಯವನ್ಪ್ರಾಶ್ ತಗೊಳ್ಳೋವಂಥದ್ದು, ವಿಟಮಿನ್ ಸಿ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ದು ಆಮ್ಲ, ಇಂಡಿಯನ್ ಗೂಸ್ಬೆರಿ ಅನ್ನೋದು, ಸಿಟ್ರಿಕ್ ಫ್ರೂಟ್ಸ್, ಅದು ನಿಮ್ಗೆ ಅಲರ್ಜಿ ಕೊಡ್ತಾ ಇರ್ಲಿಲ್ಲ ಅಂದ್ರೆ ನೀವು ದಿನನಿತ್ಯದಲ್ಲಿ ಲೇಹ ಫಾರ್ಮ್ ಅಲ್ಲಿ ತಿನ್ಬೋದು. ಸೊ ಅದು ನಿಮ್ಗೆ ಫಾಸ್ಟ್ ಪೇಸ್ ಲೈಫಿಗೆ ಈಸಿಯಾಗಿ ಸಿಗುವಂತದ್ದು ಮೆಡಿಸಿನ್. ಅದು ಬಿಟ್ರೆ ನಿಮ್ಗೆ ವಿಟಮಿನ್ಸ್ ನ ಸಪ್ಲಿಮೆಂಟ್ ತಗೊಳ್ಬೇಕು. ಪ್ರಾಣಾಯಾಮ ನೀವು ಟ್ರಾವೆಲ್ ಮಾಡುವಾಗ್ಲೂ ಮಾಡ್ಬೇಕು. ಈಗ್ಲೇ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣನೇ ಮಾಡ್ಬೇಕು, ರಾತ್ರಿನೇ ಮಾಡ್ಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಕಾರ್ಯರೂಪಕ್ಕೆ ಹೇಗೆ ಅನುಗುಣಿಸ್ಬೇಕು ಆ ತರ ನೀವು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೋದ್ರೆ ಲೈಫ್ ನ ಬೆಟರ್ ಮಾಡ್ಕೊಳ್ಬಹುದು, ಆರೋಗ್ಯನ ಬೆಟರ್ ಮಾಡ್ಕೊಳ್ಬಹುದು. ಅಂದ್ರೆ ನಾನು ಸುಮಾರಷ್ಟು ಕಡೆ ಕೇಳಿದೀನಿ ಅಥವಾ ಜನ ಹೇಳ್ತಾ ಇರೋದೇನಂದ್ರೆ ಆಯುರ್ವೇದ ಟ್ರೀಟ್ಮೆಂಟ್ ನಾವು ತಗೋತೀವಿ ಇಷ್ಟ ತಗೊಳಕ್ಕೆ, ಬಿಕಾಸ್ ಸೈಡ್ ಎಫೆಕ್ಟ್ಸ್ ಇರಲ್ಲ, ಆದ್ರೆ ತುಂಬಾ ಸ್ಲೋ ಪ್ರೊಸೆಸ್ ಆಗುತ್ತೆ, ಇದನ್ನ ತಗೋಬಹುದಾ ಅನ್ನೋದು ಎಲ್ಲರಲ್ಲೂ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ನೀವೇನ್ ಹೇಳ್ತೀರಾ ಅದಕ್ಕೆ? ಅದು ನಾನು ತುಂಬಾ ಏನ್ ಹೇಳ್ಬೇಕು ಅಂತಂದ್ರೆ ಆಯುರ್ವೇದ ಇಸ್ ನಾಟ್ ಸ್ಲೋ. ಆಯುರ್ವೇದ ಪದ್ಧತಿನ ಅಳವಡಿಸ್ಕೊಳ್ಳೋದು ಲಾಸ್ಟ್ ಅಲ್ಲಿ ಆಪ್ಷನ್ ಇಟ್ಕೊಳ್ತಾರೆ. ನೀವು ಫಸ್ಟೇ ಸಫರ್ ಆಗುವಾಗ್ಲೇ ಫಸ್ಟ್ ಇನಿಷಿಯಲ್ ಸಿಂಪ್ಟಮ್ಸ್ ಅಲ್ಲೇ ನೀವು ಆಯುರ್ವೇದನ ಪದ್ಧತಿನ ಅಳವಡಿಸ್ಕೊಂಡ್ರೆ ಹುಷಾರಾಗ್ತೀರಾ. ನೀವು ಎಲ್ಲ ಕಡೆ ಹೋಗ್ಬಿಟ್ಟು ಸ್ಟಿರಾಯ್ಡ್ಸ್ ಯೂಸ್ ಮಾಡಿ, ನೇಸಲ್ ಸ್ಪ್ರೇಸ್ ಯೂಸ್ ಮಾಡಿ ಸಿಟ್ರಿಸಿನ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತೀರಾ. ಸೊ ಅದಾದ್ಮೇಲೆ ನಿಮ್ಮ ದೇಹ ಕಲುಷಿತ ಆಗಿರುತ್ತೆ. ಸೊ ಅದನ್ನ ಇಟ್ಕೊಂಡು ನೀವು ಆಯುರ್ವೇದ ಪದ್ಧತಿ ಬಂದಾಗ ಟೈಮ್ ತಗೊಳುತ್ತೆ. ಸೊ ಇನಿಷಿಯಲ್ ಫೇಸ್ ಬಂದವರಿಗೆ ನಾವು 2-3 ದಿವಸದಲ್ಲೇ ರೈನೈಟಿಸ್ ಕಮ್ಮಿ ಆಗಿರೋನು ನೋಡಿದೀವಿ. ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ನಿಮ್ಗೆ ಅಸ್ತಮಾ ಇಟ್ಕೊಂಡು ಬಂದಿರ್ತಾರೆ, ಪಫ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರು ನಮ್ಮ ಆಯುರ್ವೇದ ಚಿಕಿತ್ಸೆ ಅಳವಡಿಸ್ಕೊಂಡು ಸುಮಾರು ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಂಡು ವರ್ಡ್ ಆಫ್ ಮೌತೆ ಬರ್ತಾರೆ. ಅವರು ಹೇಳ್ತಾರೆ ಆಯುರ್ವೇದ ಇಸ್ ನಾಟ್ ಸ್ಲೋ, ನಾನು ಅಲ್ಲಿ ಹೋಗಿದ್ದೆ, ನಮ್ಗೆ 2-3 ದಿವಸದಲ್ಲೇ ಚಿಕಿತ್ಸೆ ಆಯ್ತು. ಅದನ್ನ ನಾವು ಪ್ರಿವೆನ್ಷನ್ ತುಂಬಾ ಒತ್ತು ಕೊಡ್ತೀವಿ. ಮೆಡಿಸಿನ್ ಕೊಡೋದಕ್ಕಿಂತ ಮೊದಲು ಅವರಿಗೆ ಪ್ರಿವೆನ್ಷನ್ ಹೇಗ್ ಮಾಡ್ಕೊಳ್ಬಹುದು ನೀವು ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಅರ್ಥಕೊಂಡಿರಲ್ಲ. ಎಲ್ಲ ಗೊತ್ತಿರುತ್ತೆ, ಬಟ್ ಯಾವ ರೀತಿ ಅವ್ರು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾವು ಆಯುರ್ವೇದನ ಫಸ್ಟ್ ಆಪ್ಷನ್ ಇಟ್ಕೊಂಡಾಗ ಅದು ಸ್ಲೋ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಓಕೆ ಓಕೆ ಮ್ಯಾಮ್, ಅಂದ್ರೆ ನಿಮ್ಮಲ್ಲಿ ಯಶಾಯು ನೀವು ಹೇಳಿದಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂತಹ ಯಶಾಯು ಕ್ಲಿನಿಕ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ನೀವು ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ತೀರಾ ಅಥವಾ ಬೇರೆ ಯಾವ ತರ ಟ್ರೀಟ್ಮೆಂಟ್ಸ್ ಕೊಡ್ತೀರಾ? ಹೌದು, ನಮ್ಮ ಆಯುರ್ವೇದ ಯಶಾಯು ಆಯುರ್ವೇದ ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಚಂದಾಪುರ್ ಬ್ರಾಂಚ್ ಅಲ್ಲಿ ಇದೆ, ಬೆಂಗಳೂರಲ್ಲಿ. ಇಲ್ಲಿ ನಾವು ಮೇನು ಶಾಲಕ್ಯ ತಂತ್ರನೇ ಪ್ರಾಕ್ಟೀಸ್ ಮಾಡೋದು. ಸೊ ನಾನು ಅದ್ರ ಮುಖ್ಯ ಕನ್ಸಲ್ಟೆಂಟ್. ಶಾಲಕ್ಯ ಅಂದ್ರೆ ಕಿವಿ, ಮೂಗು, ಗಂಟಲು ಆ ಚಿಕಿತ್ಸೆಗೆ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ತೀವಿ. ಕಣ್ಣಿನ ಚಿಕಿತ್ಸೆಗೆ ಕ್ರಿಯಾಕಲ್ಪ ಅಂತ ಮಾಡ್ತೀವಿ. ಕಿವಿ ಚಿಕಿತ್ಸೆಗೆ ಕರ್ಣಪೂರ್ಣ ಅಂತ ಒಂದು ಟ್ರೀಟ್ಮೆಂಟ್, ಪಂಚಕರ್ಮ ಚಿಕಿತ್ಸೆ ಮಾಡ್ತೀವಿ. ಸೊ ಇದೆಲ್ಲ ಸ್ಪೆಷಾಲಿಟಿ ಕ್ಲಿನಿಕ್. ಅದು ಹೊರತುಪಡಿಸಿ ನಮ್ಮಲ್ಲಿ ಫೀಮೇಲ್ ಗೈನಕಾಲಜಿಸ್ಟ್ ಇರ್ತಾರೆ, ಆರ್ಥೋಪೆಡಿಕ್ ಇರ್ತಾರೆ, ಆಯುರ್ವೇದಿಕ್ ಆರ್ಥೋಪೆಡಿಕ್ ಇದ್ದಾರೆ, ಆಯುರ್ವೇದಿಕ್ ಪಿಡಿಯಾಟ್ರಿಷಿಯನ್ ಇದ್ದಾರೆ. ಸೊ ಆ ವಿಭಾಗದಲ್ಲೇನೋ ಕನ್ಸಲ್ಟೆಂಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇರ್ತಾರೆ. ಇದು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್. ಓಕೆ ಓಕೆ. ಹಾಗಿದ್ರೆ ಈ ಅಲರ್ಜಿ ಸಮಸ್ಯೆಗಳನ್ನ ಆಯುರ್ವೇದದಲ್ಲೂ ಕೂಡ ಟ್ರೀಟ್ಮೆಂಟ್ ಇದೆ, ಹಾಗೆ ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಒಂದು ಸಂಪೂರ್ಣವಾಗಿ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿರಲ್ಲ, ಡಾಕ್ಟರ್ ರಜನಿ ಅವರು ಅಲರ್ಜಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಅಂದರೆ ಸೈನಸ್ ಯಾಕಾಗುತ್ತೆ, ಈ ಸೀನುಗಳು ಪದೇ ಪದೇ ಯಾಕೆ ಬರುತ್ತೆ, ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಎಲ್ಲ ವಿಚಾರವನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮೇಡಮ್, ಇನ್ನೂ ಸಾಕಷ್ಟು ವಿಚಾರಗಳನ್ನು ಈ ಅಲರ್ಜಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಜನಿ ಅವರು ಅಲರ್ಜಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂದಿಗೆ ಇಲ್ಲಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.